ಒಂದು ಸಿನಿಮಾ ಮಾಡುವಾಗ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಯಾವುದೋ ಒಂದು ಶೂಟಿಂಗ್ ಟೈಮಲ್ಲಿ ಒಂದು ಘಟನೆ ನೋಡಿದೆ, ಅದು ಸಾಕಷ್ಟು ಸುದ್ದಿ ಕೂಡ ಆಯಿತು. ಅಲ್ಲಿ ಸ್ಥಳೀಯರು ಬಂದು ಏನೋ ಒಂದು ಸಣ್ಣ ಕಿರಿಕ್ ಮಾಡಿದರು. ಅದು ಯಾಕಾಗಿ ಮಾಡಿದ್ರು? ಅಲ್ಲಿ ಏನಂದ್ರೆ ಈ ಭೂತಕೋಲ ಕಟ್ಟುವ ಜನಾಂಗನೋ ಅಥವಾ ಕೊರಗಜ್ಜನ ಹೊರಗಡೆ ತರಬಾರ್ದು ಅನ್ನೋ ಥರನೂ ಗೊತ್ತಿಲ್ಲ. ಯಾಕಂದ್ರೆ ಈ ಕೊರಗಜ್ಜನ ಕೋಲ ಆಗ್ತದಲ್ಲ, ನನ್ಗೆ ಅದು ಕತ್ಲೆಯಲ್ಲಿ ಮಾಡ್ತಾರೆ. 800 ವರ್ಷಗಳ ಹಿಂದೆ ಇರುವಂಥ ವ್ಯಕ್ತಿ, ಓಕೆ 100 ವರ್ಷಗಳ ಹಿಂದೆ ಕರೆಂಟ್ ಇರಲಿಲ್ಲ, ಎಲ್ಲ ಒಪ್ಕೊಳ್ಳೋಣ. ಬಟ್ ಇವಾಗ ಯಾಕೆ? ಇವಾಗ ಅದೇ ನಮ್ಮ ಉದ್ಯಾವರ ಅರಸುಗಳನ್ನು ಲೈಟ್ ಹಾಕಿ ವಿಜೃಂಭಣೆಯಿಂದ ಮಾಡ್ತೇವೆ. ಪಂಜಂದಾಯಿ ಕೋಲ ಲೈಟ್ ಹಾಕಿ ಎಲ್ಲ ವಿಜೃಂಭಣೆ ಮಾಡ್ತೇವೆ. ಯಾಕೆ ಕೊರಗಜ್ಜನ ಕತ್ಲೆಯಲ್ಲೇ ಮಾಡಬೇಕು? ಎಲ್ಲವೂ ನಮ್ಮ ವಿವೇಚನಕ್ಕೆ ಬಿಟ್ಟದ ವಿಷಯ ಅಲ್ವಾ? ಬಿಕಾಸ್ ಅವರು ಕೊರಗ ಕಮ್ಯುನಿಟಿಯಲ್ಲಿದ್ದ ವ್ಯಕ್ತಿ ಅಂತ ಆ ಥರ ನೋಡ್ತಾರ. ಒಮ್ಮೆ ಅದು ಆತ್ಮ, ಒಮ್ಮೆ ಶಕ್ತಿ ಅಂತ ತಗೊಳ್ಳುವಾಗ ಅದು ಯಾವುದೇ ಒಂದು ಇದಕ್ಕೆ ಬಂಧನಕ್ಕೆ ಒಳಗಾಗಿರೋದಿಲ್ಲ. ಅಷ್ಟಸಿದ್ಧಿಗಳನ್ನು ಮೈಗೂಡಿಸಿದೆ. ಅಷ್ಟಸಿದ್ಧಿಗಳಂದ್ರೆ ಯಾವುದೇ ಥರ ಅಂದರೆ ಅವನು ಎತ್ತರಕ್ಕೆ ಬೆಳಿಬೋದು, ಅಥವಾ ಚಿಕ್ಕ ಕಣ ಆಗಬಹುದು, ಅಥವಾ ಭಾರ ವ್ಯಕ್ತಿ ಇರೋದು ಹಗುರ ಆಗಿರ್ಬೋದು, ಮಾಯಾರೂಪಕ್ಕೆ ಹೋಗೋದು, ಅಷ್ಟಸಿದ್ಧಿಗಳಿರುತ್ತಲ್ಲ. ಆ ಥರ ಒಂದು ಆತ್ಮಕ್ಕೆ ಅದೊಂದು ಶಕ್ತಿ ಇರುತ್ತೆ. ಬಟ್ ಅದನ್ನು ನಾವು ನಂಬಬೇಕಷ್ಟೇ. ನಂಬಬೇಕು, ಯಾವ ಥರ ನಿಮ್ಮ ಮನಸ್ಸಿಗೆ ತೋಚುತ್ತೋ ಆ ಥರ ನಂಬಬೇಕು. ಕೆಲವರು ವಿಸ್ಕಿ ಬ್ರ್ಯಾಂಡಿ ಕೊಟ್ಟು ನಂಬ್ತಾರೆ, ಕೆಲವರು ವೀಳ್ಯದಲ್ಲೇ ಕೊಟ್ಟು ನಂಬ್ತಾರೆ, ಕೆಲವರು ಚಕ್ಕುಲಿ ಕೊಟ್ಟು ನಂಬ್ತಾರೆ. ಓಕೆ, ಈ ಥರ ಎಲ್ಲ ನಂಬುವಂಥ ಇದು ಹೋಗುವಂಥದ್ದು. ಸೊ ನಾವು ಕೊರಗಜ್ಜನ ಅದನ್ನು ಪೋರ್ಟ್ರೇ ಮಾಡಿದ್ದಕ್ಕೆ ಭಾಳಷ್ಟು ವಿರೋಧ ಇತ್ತು, ಈ ಥರ ಬರಬಾರ್ದು ಅಂತ. ಮಂಗಳೂರು ಸೋಮೇಶ್ವರ ಶೂಟಿಂಗ್ ಮಾಡೋ ಟೈಮಲ್ಲಿ ಗುಳಿಗ ಸಂದೀಪ್ ಸೋಪರ್ಕರ್ ಅವರು ಕೂಡ ಹಾಲಿವುಡ್ ಆ್ಯಕ್ಟರ್, ಫ್ರೆಂಚ್ ಫಿಲ್ಮಲ್ಲೆಲ್ಲ ಮಾಡಿದರು. ಅವರ ಸೀನ್ ಟೈಮಲ್ಲಿ ಇವರು, ನೀನು ಕೊರಗಜ್ಜನ ಹಾಗೆ ಯಾಕೆ ಮಾಡ್ತಿ, ಹಾಕಿ ತೋರಿಸ್ಬಾರ್ದು ನೀನು. ನೀವು ಯಾರು ಕೊರಗಜ್ಜನ ನೋಡಿದವ್ರು ಇದ್ದಾರೆ, ನಾನು ಕೇಳಿದೆ ಅವ್ರ ಹತ್ರ, ನೀವು ನೋಡಿದ್ರೆ ನನಗೆ ತೋರಿಸಿ ಅವ್ರು ಹೇಗಿದ್ರು ಅಂತ. ನಾನು ಕೊರಗಜ್ಜನ ಆರಾಧಕ, ನಾನು ಭಕ್ತ. ನಾನು ಸಿನಿಮಾ ಮಾಡೋ ಮುಂಚೆ ಕೋಲ ಕೊಟ್ಟಿದ್ದೇನೆ, ಎಲ್ಲ ಮಾಡಿದ್ದೇನೆ. ನನ್ನ ರೂಪದಲ್ಲಿ ಕೊರಗಜ್ಜಿ ಹೀಗೆ ಕಂಡಿತ್ತು. ನಾ ದೇವರು ಏನಾದರೂ ಇದೇ ರೂಪದಲ್ಲಿ ಇದ್ದೆ ಅಂತ ತೋರಿಸ್ತೀರಾ? ನೋಡಿಲ್ಲ. ಸೊ ನೀವು ಆ್ಯಂಡ್ ಅವ್ರು ಬಂದದ್ದು ಯಾವ ಥರ ಬಂದಿತ್ತು ನೀವು ಹೇಳಿದ ಥರನೇ. ಅವರು ಮಚ್ಚು ಲಾಂಗ್ ವೇಲ್ ಇಟ್ಕೊಂಡು ಬಂದ ಒಂದು ಹಿಂಗೆ ಹಾಕಿದರೆ ಇವತ್ತು ಇಲ್ಲ. ನಾನು ನೆನ್ಸ್ಕೊಳ್ತೇನೆ, ನಾನು ಅದು ನನಗೆ ಆ ಟೈಮಲ್ಲಿ ಕೊರಗಜ್ಜನೆ ಉಳಿಸಿರೋದು. ಬಿಕಾಸ್ ಟೀಮ್ ಅವರೆಲ್ಲ ಓಡೋಗಿದ್ದು, ನಾನು ಒಬ್ಬನೇ ಚೇರ್ ಹಾಕೊಂಡು ಡೈರೆಕ್ಟರ್ ಹತ್ರ ಆಗಿ ಕೂತ್ಕೊಂಡಿದ್ದೆ. ಈ ಥರ ನಂಗೆ ಮೂರು ಸಲ ಆಗಿತ್ತು.